ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ಸಮಸ್ತ ಎಂಎಂಟಿವಿಯ ವೀಕ್ಷಕರಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಶಬ್ರಿನ್ ತಾಜ್. ಸ್ವಾತಂತ್ರ್ಯ ಬಂದಾಗ 12% ಸಾಕ್ಷರತೆ ಪ್ರಮಾಣ ಪ್ರಸ್ತುತ 80ಕ್ಕೆ ಹೆಚ್ಚಾಗಲು ಪ್ರತಿಯೊಬ್ಬರಿಗೂ ನಮ್ಮ ಸಂವಿಧಾನ ನೀಡಿರುವ ಹಕ್ಕುಗಳೇ ಕಾರಣ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದ್ದಾರೆ. ಬ್ರಿಟಿಷರ ಆಳ್ವಿಕೆಯ ಸಂಕೊಲೆಯಲ್ಲಿ ಸಿಲುಕಿದ್ದ ಭಾರತವನ್ನ ಸ್ವತಂತ್ರಗೊಳಿಸಿ ದೇಶದ ಏಕತೆ ಅಖಂಡತೆಯನ್ನ ಸ್ಥಾಪಿಸುವಲ್ಲಿ ಶ್ರಮಿಸಿದ ನಮ್ಮ ದೇಶದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಂವಿಧಾನ ಜಾರಿಗೆ ಬಂದು 76ನೇ ವರ್ಷಗಳಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲ ನೆನಪಿಸಿಕೊಳ್ಳಬೇಕಾದ ದಿನವಾಗಿದೆ. ಸಂವಿಧಾನವೇ ನಮ್ಮೆಲ್ಲರಿಗೂ ಸರ್ವೋಚ್ಚ ಕಾನೂನು. ನಮ್ಮದು ವಿಶ್ವದಲ್ಲಿ ಅತಿದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರೂಪಿತಗೊಂಡಿರುವ ಸಂವಿಧಾನ ನಮ್ಮದು ಎಂದರು. ತಾಲೂಕು ಹಾಗೂ ನಾಡಿನ ರಾಷ್ಟ್ರದ ಎಲ್ಲ ಜನತೆಗೆ 76ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ತಮಗೆಲ್ರಿಗೂ ಗೊತ್ತಿದೆ, 1950ನೇ ಇಸ್ವಿ ಜನವರಿ 26ರಂದು ಅನುಷ್ಠಾನಕ್ಕೆ ನಮ್ಮ ಸಂವಿಧಾನವನ್ನು ತಂದಿರತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ನವೆಂಬರ್ 26ರಂದು ಅವರು ಸಂಪುಟಕ್ಕೆ ಸಂಪುಟದಲ್ಲಿ ಅದು ಅನುಮೋದನೆ ಆಗಿರ್ತದೆ. ಅದನ್ನು ಇವತ್ತು ನಾವೆಲ್ಲರೂ ಪಾಲನೆ ಮಾಡಿಕೊಂಡು ಭಾಳಷ್ಟು ಈ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ನಮ್ಮದೇ ಆದಂಥ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀವಿ. ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಇವತ್ತು ಎಲ್ಲರೂ ಭಾಳ ವಿಜೃಂಭಣೆಯಿಂದ ಭಾಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಶಾಲಾ ಮಕ್ಕಳು ಭಾಳ ವಿಭಿನ್ನ ರೀತಿಯಲ್ಲಿ ನೃತ್ಯ ಪ್ರದರ್ಶನವನ್ನು, ದೇಶಭಕ್ತಿಯನ್ನು ಪ್ರಸ್ತುತಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಮ್ಮ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮತ್ತು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಪಥಸಂಚಲನವು ಆಕರ್ಷಕವಾಗಿ ಮೂಡಿಬಂತು. ಪಥಸಂಚಲನದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಜಿಲ್ಲಾ ನಾಗರಿಕ ಪೊಲೀಸ್ ತುಕಡಿ, ಜಿಲ್ಲಾ ಮಹಿಳಾ ಪೊಲೀಸ್ ತುಕಡಿ, ಅರಣ್ಯ ಇಲಾಖೆಯ ತುಕಡಿ, ಜಿಲ್ಲಾ ಗೃಹರಕ್ಷಕ ದಳ, ವಿವಿಧ ಶಾಲಾ ಕಾಲೇಜು ತಂಡ ಪರೇಡ್ ಮಾಡಿದ್ದು ಗಮನ ಸೆಳೆಯಿತು. ಇದೀಗ ತಮ್ಮ ಮುಂದೆ ಸಾಗುತ್ತಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಅವರ ನೇತೃತ್ವದ ನಾಗರಿಕ ಪೊಲೀಸ್ ತಂಡ ಇದೀಗ ತಮ್ಮ ಮುಂದೆ ಸಾಗುತ್ತಿದೆ. ನೇತೃತ್ವದ ಮತ್ತೋರ್ವ ನಾಗರಿಕ ಪೊಲೀಸ್ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಜಿಲ್ಲಾ ಶ್ರೀ ತಂಡ ಶ್ರೀ ಅವರ ನೇತೃತ್ವ ರಾಘವೇಂದ್ರ, ವಾಪ್ಸಂದ್ರ ನೇತೃತ್ವ ಕುಮಾರಿ ಶ್ರವಂತಿ, ಕುಮಾರಿ ನೇತೃತ್ವ ಕುಮಾರಿ ಪ್ರೀತಿ ರಾಣಿ,
ನ್ಯೂ ಹೊರೈಸನ್ ಸ್ಕೂಲ್, ನೇತೃತ್ವ ವಿಶಾಲ್. ಹಿರಿಯ ಕಲಾವಿದರು ಅದಲ್ಲದೆ ದೇಶಭಕ್ತಿಯ ಗೀತೆಗಳಿಗೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಾಮೂಹಿಕ ನೃತ್ಯ ಮಾಡುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್, ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗದ ಅಧಿಕಾರಿ ಅಶ್ವಿನ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ನಗರಸಭೆ ಸದಸ್ಯರು, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಚಿಕ್ಕಬಳ್ಳಾಪುರದ ನಾಯನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನ ಧರಿಸಿ ಗ್ರಾಮಗಳಲ್ಲಿ ಮೆರವಣಿಗೆ ಮೂಲಕ ಗ್ರಾಮಸ್ಥರಲ್ಲಿ ದೇಶ ಪ್ರೇಮದ ಜಾಗೃತಿ ಮೂಡಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ 3 ತಿಂಗಳೊಳಗೆ ಕೈಗಾರಿಕೆ ಸ್ಥಾಪನೆ ಮಾಡಿ ಘಂಟಮಲ್ಲಮ್ಮ ಕಣಿವೆಯಲ್ಲಿ ಡ್ಯಾಂ ನಿರ್ಮಾಣ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 76ನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮಹತ್ವದ ಬಗ್ಗೆ ತಿಳಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ಜನತೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಕೈಗಾರಿಕೆ ಸ್ಥಾಪನೆ ಮಾಡಬೇಕೆಂಬ ನನ್ನ ಬಹುದಿನಗಳ ಕನಸಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸ್ತು ನೀಡಿದ್ದು 3 ತಿಂಗಳೊಳಗೆ ಬಾಗೇಪಲ್ಲಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲಿದ್ದೇನೆ. ಅದೇ ರೀತಿಯಲ್ಲಿ ಗಂಟ್ಲಮಲ್ಲಮ್ಮ ಕಣಿವೆ ಬಳಿ 200 ಕೋಟಿ ರು ವೆಚ್ಚದಲ್ಲಿ ಡ್ಯಾಂ ನಿರ್ಮಿಸಬೇಕೆಂಬ ಕನಸು ಈಡೇರಲಿದೆ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯದು ಮಾಡುವುದೇ ನನ್ನ ಗುರಿಯಾಗಿದೆ ಎಂದರು. ಈ ಭಾಗಕ್ಕೆ ನೀರಾವರಿ ತರಬೇಕು ಅಂತ, ಎರಡನೇದು ಈ ಭಾಗಕ್ಕೆ ಉದ್ಯೋಗ ಕೊಡುವಂತ ಕೈಗಾರಿಕೆಗಳು ಬರಬೇಕು ಅಂತ ನನ್ನ ಆಸೆ. ಆ ದೇವರ ದಯೆಯಿಂದ, ನಮ್ಮ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆಶೀರ್ವಾದದಿಂದ ಈ ಎರಡೂ ಕೆಲಸಗಳು ಹತ್ತಿರದಲ್ಲೇ ಗಂಟಮಲ್ಲಮ್ಮ ಡ್ಯಾಮು 200 ಕೋಟಿ ರೂಪಾಯಿನಲ್ಲಿ ಹೆಚ್ಚು ಕಮ್ಮಿ 1000 ಎಕರೆ ಜಮೀನು ಕೈಗಾರಿಕೆಗಳಲ್ಲಿ 3 ತಿಂಗಳಲ್ಲಿ ಮುಗಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಪಾಪ ಇಲ್ಲಿ ಅನೇಕ ಕಲಿತರು ಬೆಂಗಳೂರು ಹೋಗ್ಬೇಕಾಗ್ತದೆ ಉದ್ಯೋಗಕ್ಕೆ.
ಇನ್ಮೇಲೆ ಆ ಅವಶ್ಯಕತೆ ಇಲ್ಲ. ಯಾರೊಬ್ಬ ಒಬ್ಬ ಉದ್ಯಮಿ ಬಂದಿದ್ದಾನೆ, ನಾನು ಇದಕ್ಕೆ ಒಬ್ಬನೇ ತಗೊಂಡು ದೊಡ್ಡ ಇಂಡಸ್ಟ್ರಿ ಮಾಡಕ್ಕೆ ಅಂತ ಇಂಡಸ್ಟ್ರಿ ಬಂದ್ರೆ ಖಂಡಿತವಾಗ್ಲೂ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಇನ್ನಷ್ಟು ನಮ್ಮ ಎಚ್ಚರಿಕೆ ನೀರು ನನಗಿರುವಂತ ಇದ್ರ ಪ್ರಕಾರ ಉಗಾಡಿಗೆ ಎಚ್ಚರಿಕೆ ನೀರು ಮಲ್ಗುರ್ಗಿ ಕಡೆಗೆ ಬೆಂಗಳೂರು ತಂದು ಮಲ್ಗುರ್ಗಿ ಕೊಟ್ಟು ಅಲ್ಲಿಂದ 28 ಜನರಿಗೆ ಕೃಷ್ಣದ ನೀರಿಸುವಂತ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ನಾವು ಮಾತನ್ನು ಹೇಳಿ ತಮಗೆ ಇನ್ನಷ್ಟು ತಮ್ಮ ಆಶೀರ್ವಾದದಿಂದ ತಮ್ಮ ಬೆಂಬಲದಿಂದ ಇನ್ನಷ್ಟು ಕೆಲಸಗಳು ಹಾಗೆ ಇನ್ನೊಂದು ಮಾಡಿ ನಮ್ಮ ನೋಡಬೇಕು. ಯಾಕಂದ್ರೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಾದ ತಕ್ಷಣ ನಮಗೆ ಕಾನ್ಸ್ಟಿಟ್ಯೂಷನ್ ಬಂತು ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಒಂದು ಬಾಡಿ ಬೇಕಾಗಿರುತ್ತೆ, ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ 1947 ನಮಗೆ ಡೈರೆಕ್ಟ್ ಇಂಡಿಪೆಂಡೆನ್ಸ್ ಬರಲಿ, ಬಗೀನ್ ಆಫ್ ಇಂಡಿಯಾ ಅಂಡ್ ಬಗೀನ್ ಆಫ್ ಪಾಕಿಸ್ತಾನ್ ಅಂತ ಕಾಂಬಿನೇಷನ್ ಆಗುತ್ತೆ. ಸೊ ನಮಗೆ ಒಂದು ಕಾನ್ಸ್ಟಿಟ್ಯೂಂಟ್ ಬಾಡಿ ಅವಶ್ಯಕತೆ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಂಟ್ ಬಾಡಿ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಮಾತು ಅಂದರೆ 1907 ಸ್ಟಾರ್ಟ್ ಆಗಿರುತ್ತೆ. 1934 ರಾಯ್ ಅವರು ಫಸ್ಟ್ ಅದರ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ. ಅದೇ ರೀತಿ INC ಅದರ ಆಫಿಷಿಯಲ್ ಆಗಿ ನಮಗೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು 1935 ಡಿಕ್ಲೇರ್ ಮಾಡ್ತಾರೆ. ಅದಾಗಿದ ತಕ್ಷಣ ಆಗಸ್ಟ್ ಬರುತ್ತೆ, ಮಿಷನ್ಸ್ ಬರುತ್ತೆ, ಬಟ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಏನು ಬರುತ್ತೆ 1946 ಆವಾಗ ಅಧಿಕೃತವಾಗಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕೇ ಬೇಕು. ಅದರಲ್ಲಿ ಇನ್ಕ್ಲೂಡಿಂಗ್ ಮುಸ್ಲಿಂ ಲೀಗ್ ಅವರ ಏನು ಬೇಡಿಕೆ ಇತ್ತು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡೇ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಿ ವಿವಿಧ ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿರುವ ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೆವಿ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಲೋಕೋಪಯೋಗಿ ಇಲಾಖೆ ಎಡಬಲಿ ಪ್ರದೀಪ್, ಕೃಷಿ ಸಹಾಯಕ ನಿರ್ದೇಶಕಿ ಲಕ್ಷ್ಮಿ, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಂವಿಧಾನದ ಆಶಯದಂತೆ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಪ್ರಪಂಚದಲ್ಲಿಯೇ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಮೇಲೂರು ರವಿಕುಮಾರ್ ಕರೆ ನೀಡಿದರು. ದಯವಿಟ್ಟು ಯಾರು ಮುಂದೆ ಬರಬಾರದು. ಎಲ್ಲ ನಮ್ಮ ನಗರಸಭೆ ಸದಸ್ಯರು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ 76ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ಕಾರ್ಯನಿರ್ವಹಿಸಬೇಕು. ಸಂವಿಧಾನದ ಆಶಯಗಳಂತೆ ಎಲ್ಲರೂ ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಇಡೀ ವಿಶ್ವದ ಗಮನ ಸೆಳೆಯಲು ಸಾಧ್ಯ. ಹೀಗಾಗಿ ಎಲ್ಲರೂ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2,05,000 ಮತದಾರರು ಇವತ್ತು ಕ್ಷೇತ್ರದಲ್ಲಿದ್ದು, ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರವಾಗಿದ್ದು, ಇವೆಲ್ಲ ಗಮನಿಸಿದಾಗ ಈ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿ 2023 ವಿಧಾನಸಭಾ ಚುನಾವಣೆಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಮೊದಲನೇದು ಶಿಕ್ಷಣ, ಆರೋಗ್ಯ ಮತ್ತು ಈ ಕ್ಷೇತ್ರದ ಪ್ರತಿಯೊಬ್ಬರ ಒಂದು ನೆಮ್ಮದಿಯ ಬದುಕನ್ನು ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಜನಗಳ ಪರವಾಗಿ ಎಲ್ಲರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯದಾಗಬೇಕಾದ್ರೆ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಗಮನ ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ವೇಳೆಯಲ್ಲಿ ಕರಾಟೆಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಜಂಗಮಕೋಟೆಯ ವಿದ್ಯಾರ್ಥಿನಿ ನೂರ್ ಸಲ್ಮಾ ಅವರನ್ನ ಶಾಸಕರು ಮತ್ತು ಗಣ್ಯರು ಸನ್ಮಾನಿಸಿ ಅಭಿನಂದಿಸಿದ್ರು. ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸಿದ್ರು. ಆನಂತರ ವಿವಿಧ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಜನ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುನಿಯಪ್ಪ, ಬಿಇಒ ನರೇಂದ್ರ ಕುಮಾರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್! ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನ ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್,
ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಈ ಬಾರಿಯ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಇಲ್ಲೊಂದು ಯುವಕರ ತಂಡವೊಂದು ಪ್ರಸಿದ್ಧ ನಂದಿಗಿರಿಧಾಮ ಪ್ರವಾಸಿ ತಾಣವನ್ನು ಸ್ವಚ್ಛಗೊಳಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. महात्मा गांधी जी के, अंबेडकर जी के, सुभाष चंद्र बोस जी के, बोलो भारत माता के, वंदे वंदे महात्मा गांधी जी के, अंबेडकर जी के, सुभाष चंद्र बोस जी के. ಹೌದು ವೀಕ್ಷಕರೇ, ಜನವರಿ 26 ಬಂತು ಅಂದ್ರೆ ಸಾಕು, ಭಾರತದ ಜನರಿಗೆ ಹಬ್ಬದ ವಾತಾವರಣ. ಎಲ್ಲಾ ಕಡೆ ಗಣರಾಜ್ಯೋತ್ಸವದ ರಂಗು ಜೋರಾಗಿರುತ್ತದೆ. ಇನ್ನು ಕೆಲವರು ಒಂದು ದಿನದ ರಜೆ ಸಿಕ್ತು ಅಂತ ಮೋಜು ಮಸ್ತಿಗೆ ಪ್ರವಾಸಿ ತಾಣಗಳನ್ನ ಹುಡುಕಿಕೊಂಡು ಹೋಗುತ್ತಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರುವ ವಿಶ್ವ ಪ್ರಖ್ಯಾತಿ ಪ್ರವಾಸಿ ತಾಣ ನಂದಿಗಿರಿಧಾಮಕ್ಕೆ ವೀಕೆಂಡ್ ಬಂತು ಅಂದ್ರೆ ಸಾಕು, ಸುಲ್ತಾನಪೇಟೆ ಮೂಲಕ ಗಿರಿಧಾಮಕ್ಕೆ ಮೆಟ್ಟಿಲುಗಳ ಮೂಲಕ ಹತ್ತಲು ನೂರಾರು ಮಂದಿ ಪ್ರವಾಸಿಗರು ಆಗಮಿಸಿ ಹತ್ತುತ್ತಾರೆ. ಆದರೆ ಹತ್ತುವ ಸಂದರ್ಭದಲ್ಲಿ ತಿಂಡಿ ತಿನಿಸುಗಳು, ವಾಟರ್ ಬಾಟಲುಗಳನ್ನು ತಂದು ಕುಡಿದು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಾರೆ. ಇದನ್ನ ಅರಿತ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ಗಣರಾಜ್ಯೋತ್ಸವದ ದಿನ ಈ ನಂದಿಗಿರಿಧಾಮದ ಸ್ವಚ್ಛತೆಗೆ ಕರೆ ನೀಡಿದ್ರು. ಅದರಂತೆ ಕರೆಗೆ ಓಗೊಟ್ಟು ನೂರಾರು ಯುವಕ ಯುವತಿಯರು ಗಣರಾಜ್ಯೋತ್ಸವದ ಅಂಗವಾಗಿ ನಂದಿಗಿರಿಧಾಮ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿ ಚಾಲನೆ ನೀಡಿದ್ರು. ನೋಡಿ, ಈ ದಿನ ಗಣರಾಜ್ಯೋತ್ಸವ ದಿನ, 76ನೇ ಗಣರಾಜ್ಯೋತ್ಸವವನ್ನು ಇಡೀ ದೇಶ ಆಚರಿಸ್ತಾ ಇದೆ, ವಿವಿಧ ರೀತಿಯಲ್ಲಿ ಆಚರಿಸ್ತಾ ಇದೆ. ನನ್ನ ಚಿಕ್ಕಬಳ್ಳಾಪುರದ ಯುವ ಮಿತ್ರರು ಈ ಒಂದು ಅಭಿಪ್ರಾಯವನ್ನು ಹೇಳಿದ್ರು, ಸಜೆಷನ್ ಕೊಟ್ಟರು. ಈ ಥರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡೋಣ ಅಂತಂದರು. ನಿಜಕ್ಕೂ ಖುಷಿ ಆಯಿತು. ಯುವಕರ ಉತ್ಸಾಹ ಮತ್ತು ಅವರ ದೇಶಾಭಿಮಾನ, ಅವರ ಒಂದು ಏನು ಮನೋಭಾವನೆ ಏನಿದೆ, ನಂಗೆ ನಿಜಕ್ಕೂ ಖುಷಿ ತಂತು. ಇದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಕೇವಲ ಒಂದು 7-8 ದಿನಗಳ ಹಿಂದೆ ಇದನ್ನು ಮಾತಾಡಿದ್ದು ನಾವು. ಇದನ್ನು ಒಂದಷ್ಟು ಜನ ಕೇಳಿದ ತಕ್ಷಣ ಈಗಾಗಲೇ ನೀವೇ ನೋಡ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ನಾವು ನಂದಿ ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಹತ್ತುತ್ತಾ ಇದ್ದೀವಿ. ಅದರ ಜೊತೆಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ಗಲೀಜಿದೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಅದನ್ನು ಮೇಲ್ಗಡೆ ಒಂದು ಕಡೆ ಡಂಪ್ ಮಾಡೋದು, ಅದನ್ನು ಡಿಸ್ಪೋಸ್ ಮಾಡೋ ಅಂಥ ಕೆಲಸಕ್ಕೆ ನಾವೆಲ್ಲ ಅಣಿಯಾಗಿದ್ದೀವಿ. ಮತ್ತು ಮೇಲ್ಗಡೆ ಹೋಗಿ ಧ್ವಜಾರೋಹಣವನ್ನು ಮಾಡಲಿದ್ದೇವೆ. ಇದರ ಮುಖಾಂತರ ನನ್ನ ದೇಶದ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹೊರಟಿದ್ದೀವಿ. ಇತ್ತೀಚೆಗೆ ಮೋಜು ಮಸ್ತಿಗಂತ ಪ್ರವಾಸಿಗಳು ತಂದಂಥ ವೇಸ್ಟ್ಗಳು, ಪೇಪರ್ಗಳನ್ನು ಇದನ್ನು ಯಾಕೆ ಇವರು ಕಡಿವಾಣ ಹಾಕಂತ ನಿಜಕ್ಕೂ ನನಗೆ ಮನಸ್ಸಿಗೆ ನೋವಾಯಿತು. ಯಾಕಂತಂದರೆ ನಂದಿ ಬೆಟ್ಟಕ್ಕೆ ಬರೋ ಅಂಥವ್ರೆಲ್ಲರೂ ನನಗೆ ಗೊತ್ತಿರೋ ಹಾಗೆ 90% ಎಜುಕೇಟೆಡ್ಸೇ ಬರ್ತಾರೆ, ದೇಶದ ಬಗ್ಗೆ ಗೊತ್ತಿರೋ ಅಂಥವ್ರು ಬರ್ತಾರೆ, ಮತ್ತು ಪರಿಸರದ ಬಗ್ಗೆ ಗೊತ್ತಿರೋ ಅಂಥವ್ರು ಬರ್ತಾರೆ. ಇಂತಹ ಸುಂದರವಾದ ವಾತಾವರಣ ಬೆಂಗಳೂರಿನ ಈ ಸುತ್ತಮುತ್ತಲು ಎಲ್ಲೂ ಇಲ್ಲ. ನಂದಿ ಬೆಟ್ಟ ನಮಗೆ ನಿಜವಾಗ್ಲೂ ಒಂದು ಆಶೀರ್ವಾದ ಅಂತಲೇ ಹೇಳಬೇಕು. ಈ ರೀತಿ ಒಂದು ಏನು ಪರಿಸರ ಎಲ್ಲ ಹಾಳಾಗಿರೋ ಅಂತಹ ಮತ್ತು ಎಲ್ಲಿ ನೋಡಿದ್ರೂ ಹೊಗೆ ಧೂಳು ತುಂಬಿಕೊಂಡಿರೋಂಥ ಬೆಂಗಳೂರಿನ ಪಕ್ಕನೇ ಈ ರೀತಿ ಒಂದು ಅದ್ಭುತವಾದ ಜಾಗ ಇದೆ. ಆ ಅದ್ಭುತವಾದ ಜಾಗನ ನಾವು ಕಾಪಾಡ್ಕೊಬೇಕು ಅನ್ನೋ ಬದ್ಧತೆ ನನ್ನ ಜನಗಳಲ್ಲಿ ಇಲ್ಲದೇ ಇರೋವಂಥದ್ದು
ಸಿಕ್ಕಾಪಟ್ಟೆ ಗಲೀಜು ತುಂಬಿರೋದು ಇದನ್ನೆಲ್ಲ ನೋಡಿದಾಗ ತುಂಬ ಮನಸ್ಸಿಗೆ ನೋವಾಯಿತು. ಈ ಮುಖಾಂತರ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಇದು ನಮ್ಮ ಜಾಗ, ಇದು ನಿಮ್ಮ ಜಾಗ, ದಯವಿಟ್ಟು ಇದನ್ನು ಹಾಳು ಮಾಡಬೇಡಿ. ಜೊತೆಗೆ ಏನಾದರೂ ನಿಮ್ಮ ಕೈಯಲ್ಲಾದರೆ ಒಂದಷ್ಟು ಸ್ವಚ್ಛ ಮಾಡೋ ಅಂಥ ಕೆಲಸ ಮಾಡಿ ಅರ್ಥಪೂರ್ಣವಾಗಿ ಇಲ್ಲಿ ಬಂದು ಹೋಗಿ ಅಂತ ಹೇಳ್ತೀನಿ. ಇನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೂರಾರು ಯುವಕರ ಜೊತೆ ಒಗ್ಗೂಡಿ ಗಣರಾಜ್ಯೋತ್ಸವದ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದಲೇ ನಂದಿ ಬೆಟ್ಟದ ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಸುಲ್ತಾನಪೇಟೆಯ ಮೆಟ್ಟಿಲ ಮುಖಾಂತರ ನಂದಿ ಬೆಟ್ಟ ಏರಿ ದಾರಿಯುದ್ದಕ್ಕೂ ಇದ್ದ ಪ್ಲಾಸ್ಟಿಕ್ ಅನ್ನ ತೆರವುಗೊಳಿಸಿ ಸ್ವಚ್ಛತೆ ಮಾಡಿದರು. ನಂತರ ಬೆಟ್ಟದ ತುದಿಯಲ್ಲಿ ಗಣರಾಜ್ಯೋತ್ಸವವನ್ನು ಧ್ವಜಾರೋಹಣ ಮಾಡಿ ದೇಶಾಭಿಮಾನ ಮೆರೆದಿದ್ದಾರೆ. ಸರ್ ನಮಸ್ತೆ. 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಭಗತ್ ಸಿಂಗ್ ಚಾರಿಟೇಬಲ್ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಂದಿ ಬೆಟ್ಟ ಕಾಲ್ನಡಿಗೆ ಮುಖಾಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಅವರ ಕರೆಗೆ ಸಹಮತ ಕೊಟ್ಟು ಬಂದಂಥ ಎಲ್ರಿಗೂ ನಾನು ವಂದನೆಗಳು ತಿಳಿಸ್ತಾ, ಸುಮಾರು ಒಂದು 500ರಿಂದ 600 ಜನಕ್ಕೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರ ವತಿಯಿಂದ ನನ್ನ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಬ್ರದರ್ ಏನಿಲ್ಲ ಬ್ರದರ್, ಮೇಲೆ ಹೋಗ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ಮತ್ತು ಇನ್ನೂ ಮೇಲೆ ಎಲ್ಲನೂ ಸ್ವಲ್ಪ ಕ್ಲೀನಾಗೆಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಮತ್ತು ಎಂದಿನಂತೆ ನಾವು ನಮ್ಮ ಕಾರ್ಯಗಳಲ್ಲಿ ತೊಡಗ್ತೀವಿ. ಭಗವಂತನ ಅವ್ರಿಗೂ ಒಳ್ಳೇದು ಮಾಡಲಿ. ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಭಗವಂತ ನಮಗೊಂದು ಜನ್ಮ ಅಂತ ಕೊಟ್ಟಿದ್ದಾನೆ, ಯಾವಾಗೂ ನಾವು ಬದುಕನ್ನು ಕಟ್ಕೊಂಡಿರ್ತೀವಿ. ಇದೊಂಥರ ಹೊಸ ಬದುಕನ್ನು ಅಂತ ತಿಳ್ಕೊಂಡು ಎಲ್ಲರೂ ಯುವಕರು ಎಲ್ಲ ರೀತಿಯನ್ನು ಸಮಾಜಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡೋದಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮಗಳನ್ನ ಆವಾಗ ಎಲ್ಲರೂ ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ. ಇನ್ನು ಜನರಿಗೆ ಸರ್ಕಾರಿ ರಜೆ ಸಿಕ್ತು ಅಂದರೆ ಸಾಕು, ಮೋಜು ಮಸ್ತಿಗೆ ಪ್ರವಾಸಿ ತಾಣಗಳನ್ನ ಸುತ್ತುವಾಗ ನಿಮ್ಮ ಬಳಿ ಇರುವ ಪ್ಲಾಸ್ಟಿಕ್ ಅನ್ನ ಎಲ್ಲೂ ಬಿಸಾಡದೆ ಗಿಡ ಮರಗಳನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಿ ಎಂಬುದು ಇವರ ಧ್ಯೇಯವಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊತ್ತಕೋಟೆ, ಮಾರ್ಗಾನುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಈ ಭಾಗದ ರಸ್ತೆಗಳ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುತ್ತೇನೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮದ ಬಳಿ ಆಯೋಜಿಸಿದ್ದ ಸಂಸದರ ನಡೆ ಜನರ ಕಡೆ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾರಗಾನಕುಂಟೆ ಹಾಗೂ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರ ಕುಂದುಕೊರತೆಗಳ ಸಭೆ ನಡೆಸಿ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಸಂಸದರಾಗಲಿ ಶಾಸಕರಾಗಲಿ ಗೆದ್ದ ನಂತರ ಇಡೀ ಕ್ಷೇತ್ರಕ್ಕೆ ಅವರೇ ಸರ್ಕಾರದ ಪ್ರತಿನಿಧಿಗಳಾಗಿರುತ್ತಾರೆ. ಗೆದ್ದಂತಹ ಪ್ರತಿನಿಧಿಗಳು ಕ್ಷೇತ್ರದ ಎಲ್ಲರಿಗೂ ರಾಜನಾಗಿದ್ದು ಎಲ್ಲರನ್ನ ಸಮಾನ ದೃಷ್ಟಿಕೋನದಲ್ಲಿ ನೋಡಿಕೊಳ್ಳುವುದು ಆಡಳಿತ ನಡೆಸುವ ರಾಜನ ಧರ್ಮವಾಗಿರುತ್ತದೆ. ಮತ ಹಾಕದ ಕಾರಣಕ್ಕೆ ಗ್ರಾಮಗಳನ್ನೇ ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು. ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ PMGSY ಯೋಜನೆ ಅಡಿಯಲ್ಲಿ ವಿಶೇಷ ಅನುದಾನ ತಂದು ರಸ್ತೆಗಳನ್ನು ಮಾಡಿಸಿರುವುದರ ಜೊತೆಗೆ ಮಾರನಕುಂಟೆ ಗ್ರಾಮ ಪಂಚಾಯಿತಿಯ ದೇವಿಕುಂಟೆ ಗ್ರಾಮದ ರಸ್ತೆ ವಿಶೇಷವಾಗಿ ಅನುದಾನವನ್ನ ಬಿಡುಗಡೆ ಮಾಡಿಸಿ ಅದೇ ದೇವಿಕುಂಟೆ ಗ್ರಾಮಕ್ಕೆ ಬಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿಸುತ್ತೇನೆ ಎಂದು ಮನವಿ ಸಲ್ಲಿಸಿದ್ದ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. నేను పరిగణించి నేను మా కేంద్ర ప్రభుత్వంలో మాట్లాడి ఈ రోడ్లు చేసేలాగా నేను మీకు భరోసా ఇస్తా ఉన్నాను అని ఈరోజు చెప్తా ఉన్నాను. మాకు ఎంపీకి ఏడాదికి 5 కోట్లు వస్తుంది. 8 క్షేత్రాలకు డిస్ట్రిబ్యూట్ చేయాలి. 8 ఎమ్మెల్యే క్షేత్రాలు. దాని నుంచి ఎంపీ ఫండ్స్తో ఈ రోడ్లు అవ్వు. దీన్ని విశేషంగా మనం తీసుకురావాలా, రూరల్ డెవలప్మెంట్తోనే తీసుకురావాలా. PMGSY అన్ని కూడా మా కేంద్ర ప్రభుత్వం ఉంది రోడ్లు. ఇప్పుడు జల్ జీవన్ మిషన్ అవుతా ఉంది. ఇంటింటికి నల్లి ముఖాంతరంగా నీళ్ళిచ్చే పథకం, అది కూడా కేంద్ర ప్రభుత్వం. మీరు చెప్పినారు కొన్ని కాళ్ళ బాగా చేయలేదు, మధ్యలో వదిలేసి వెళ్ళిపోయినాడు,
కాంట్రాక్టరు. సో దీని గురించి అంత చర్యలు తీసుకుంటాము అని కూడా మీకు చెప్తా ఉన్నా. ఇవన్నీ సరిపోవాలంటే ఇప్పుడు మన లీడర్స్ మాతో ఉన్నారు, వాళ్ళకి స్థానికంగా బలం కావాలంటే మీరు జిల్లా పంచాయత్, తాలూక్ పంచాయత్ మెంబర్స్ని, మన పార్టీ వాళ్ళని, మన జట్టులో ఉండే వాళ్ళని మీరు గెలిపించాలి. గెలిపిస్తారా? గెలిపిస్తే ఏమవుతుంది, అప్పుడు ఇట్లాంటి రోడ్లు, ఇళ్ళు, డ్రైనేజు ఇవన్నీ చేసేదానికి అవుతుంది. నాతో పాటు ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಈಶ್ವರ ರೆಡ್ಡಿ, ಸದಸ್ಯ ಗಂಗಾಧರ, ಮುಖಂಡರಾದ ಮಂಜುನಾಥ ರೆಡ್ಡಿ, ಗಂಗಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಸುರೇಂದ್ರ, ಚಂದ್ರಶೇಖರ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಕಾರುಗಳ ಸೈಲೆನ್ಸರ್, ಬಾಡಿ ಬಣ್ಣ ಇಂಜಿನ್ಗಳನ್ನು ಮಾರ್ಪಡಿಸಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಕಾರ್ ರೇಸ್ ಮಾಡುತ್ತಿದ್ದ ಯುವಕರ ತಂಡವನ್ನು ಪೊಲೀಸರು ವಶಕ್ಕೆ ಪಡೆದು 7 ಕಾರುಗಳನ್ನು ವಶಕ್ಕೆ ಪಡೆದ ಘಟನೆ ನಡೆಯಿತು. ಈ ಕುರಿತು ಒಂದು ವರದಿ. ಬಾಡಿ ಬಣ್ಣ ಇಂಜಿನ್ಗಳನ್ನು ಮಾರ್ಪಡಿಸಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಕಾರ್ ರೇಸ್ ಜೊತೆಗೆ ಜಾಲಿ ರೈಡ್ ಮಾಡಿದ್ದವರನ್ನ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆಯ ಪಿಎಸ್ಐ ಮಂಜುಳಾ ಅವರ ತಂಡದ ಪೊಲೀಸರು ತಡೆದಿದ್ದಾರೆ. ವಿವಿಧ ಕಂಪನಿಗಳ 7 ರೀತಿಯ ಕಾರುಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆದ್ದಾರಿಯಲ್ಲಿ ಸಾಗುವ ಇನ್ನಿತರ ವಾಹನಗಳಿಗೆ ಸೈಡ್ ಬಿಡದೆ ಮನಸ್ಸೋ ಇಚ್ಛೆ ಜಾಲಿ ರೈಡ್ ಮಾಡುತ್ತಾ ಸಿನಿಮೀಯ ಶೈಲಿಯಲ್ಲಿ ಡ್ರೈವ್ ಮಾಡ್ತಿದ್ರು. ಇದರಿಂದ ಎಚ್ಚೆತ್ತ ಪೊಲೀಸರು ಕಾರುಗಳನ್ನು ವಶಕ್ಕೆ ಪಡೆದು ಅದರಲ್ಲಿದ್ದವರನ್ನ ವಿಚಾರಣೆ ನಡೆಸಿದ್ದಾರೆ. ನಮಗೆ ಬೆಳಗ್ಗೆ ಪಬ್ಲಿಕ್ ಯಾರೋ ಫೋನ್ ಮಾಡಿದ್ರು 7:30ಗೆ, ಒಟ್ಟಿಗೆ 8 ಗಾಡಿ ಹೋಗ್ತಾ ಇದೆ ನೋಡಿ ಮೇಡಮ್, ಎಲ್ಲ ಆಲ್ಟ್ರು ಗನ್ನು ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರು. ಸರಿ, ನಮ್ಮ ಸ್ಟಾಫ್ಗೆ ಫಾಲೋ ಮಾಡು, ಎಲ್ಲಿ ಹೋಗ್ತಾರೆ, ಎಲ್ಲಿ ಆಲ್ಟ್ ಮಾಡ್ತಾರೆ ಅಲ್ಲಿ ಹಿಡಿಯೋಣ ಅಂತಂದೆ. ಅದು ಪೆರೆಸಂದ್ರೆಗೆ ಹೋದರು. ಆಮೇಲೆ ಅಲ್ಲೇ ನಮ್ಮ ಸ್ಟಾಫ್ ಇದ್ದು, ಅವರು ಮೂವ್ ಆದಾಗ ನಮಗೆ ಫೋನ್ ಬಂತು. ಅಲ್ಲಿ ಬೆಂಗಳೂರು ಟರ್ನ್ ಇದೆಯಲ್ಲ, ಅಲ್ಲಿ 5 ಜನ, ಚಿತ್ರಪುರ 5 ಜನ, 10 ಜನ ಸ್ಟಾಫನ್ನು ಕರ್ಕೊಂಡಾಗ ಅಲ್ಲಿ ಹಿಡಿದು 1 by 1 ಬಂತು. ಒಟ್ಟಿಗೆ ಬರಲಿಲ್ಲ, 1 by 1 ಬಂದರು. ಒಂದೊಂದೇ ಹಿಡಿದು ಒಬ್ಬರು ಸ್ಟಾಫ್ ಕೈಲಿ ಕಳಿಸ್ಕೊಟ್ರು. ರೇಸ್ ಹೋಗ್ತಾ ಇದ್ರೆ ಏನು ಮಾಡ್ತಾರೆ? ರೇಸ್ ಹೋಗಿದ್ದು ಈ ಕಡೆಯಿಂದ, ಆ ಕಡೆಯಿಂದನೂ ಬರೋ ವಿಪರೀತ ಸೌಂಡ್ ಮಾಡ್ಕೊಂಡೆ ಬಂದರೆ ಅವ್ರಿಗೆ ಗೊತ್ತಿಲ್ಲ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು 4 ಜನ ಮೊಟ್ಟೆಯಲ್ಲಿ ಇಟ್ಟಿದ್ವಿ. ಇನ್ನು ನಾವೆಲ್ಲ ಬಂದ ಬಸ್ಸಲ್ಲಿ ಇದ್ವಲ್ಲ, ಹಂಗೆ ಹೋಗಿ ಎಲ್ಲ ಕ್ಯಾಚ್ ಮಾಡ್ಕೊಂಡು ಫಸ್ಟ್ ಕೀಗ್ಲು ಮೊಬೈಲ್ ಎಲ್ಲ ತಗೊಂಡು ಅಲ್ಲಿ ಹಾಕಿ ಎಲ್ಲ 1 by 1 ನಾನು ಸಮೇತ ಒಂದು ಗಾಡಿಯಲ್ಲಿ ಕತ್ಕೊಂಡು ಬಂದು ಸ್ಟೇಷನಲ್ಲಿ ಹಾಕಿ ಬಂದು ಅನಿಸ್ಕೊಂಡಿದ್ದೀನಿ. ಬಟ್ ಸಾಹೇಬರು ನಮಗೆ ಮೊನ್ನೆನೇ ಹೇಳಿದರು, ಆಲ್ಟ್ರ್ ಸೈಲೆನ್ಸರ್ಸು, ವೀಲಿಂಗ್ ಗಾಡಿಗಳು ಹೋಗ್ತದೆ, ಚೇಂಜ್ ಮಾಡಿ FIR ಆಗಬೇಕು ಇವತ್ತಂತ ಮೊನ್ನೆನೇ ಮೀಟಿಂಗ್ ಅಂತ ಹೇಳಿದರು. ಅದೇ ಪ್ರಕಾರ ಇನ್ಫಾರ್ಮೇಷನ್ ಬಂತು. ಆಲ್ಟ್ರ್ ಸೈಲೆನ್ಸರ್ ಇವ್ರಿಗೆ ಸೌಂಡ್ ಪಾರ್ಟಿ. ಇನ್ನು ವೀಕೆಂಡ್ ಬಂದ್ರೆ ಸಾಕು, ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಅಕ್ಕಪಕ್ಕದ ಸವಾರರಿಗೂ ಕಿರಿಕಿರಿ ಮಾಡುತ್ತಾ ಜಾಲಿ ರೈಡ್ ಹೆಸರಿನಲ್ಲಿ ಕಾರ್ ರೇಸ್ ಹಾವಳಿ ಹೆಚ್ಚಾಗಿದೆ. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿಗೆ ದೂರು ನೀಡಿದರು. ಇದರಿಂದ ಎಚ್ಚೆತ್ತ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ಕಾರ್ ರೇಸ್ನಲ್ಲಿ ತೊಡಗಿದ್ದ 7 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಾಡಿದ್ದಾರೆ ಇದೆಲ್ಲ ಇಲ್ಲೀಗಲ್ ಇದೆ, ಅದು ನಾಟಕ ಮಾಡ್ತಾರೆ. ಇದು ಬ್ಲೇಕ್ ಮಾಡ್ಕೊಂಡಿದ್ದೀರಪ್ಪ, 4 ಇದೆ. ಏನು ಫೈಬರ್ ನಾಟಕ ಮಾಡಬಾರ್ದು. ಏನು ಗಾಡಿ ಇದೆ, ಹೋಗಿ ನಡಿ. ಏನಿದಿಲ್ಲ ಸರ್, ಇಟ್ಸ್ ಅ ಹೊಂಡಾ ಬೇಬಿ ಹೈಬ್ರಿಡ್, ಬಿಲ್ಟ್ ಟು ಲೀಡ್, ನಾಟ್ ಟು ಫಾಲೋ.
ನಮಸ್ಕಾರ. ಇವತ್ತು ದಿನ 26 ಜನವರಿ ರಿಪಬ್ಲಿಕ್ ಡೇ ಟೈಮಲ್ಲಿ ನಮಗೆ ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ಸ್ ಬಂದಿದೆ ಮತ್ತು ನಾವು ಕೂಡ ಸಿನ್ಸ್ ಲಾಸ್ಟ್ ಟೈಮ್ 15th ಆಗಸ್ಟ್ ಮತ್ತು 1st ನವೆಂಬರ್ಗೆ ಈ ಥರ ಇನ್ಸಿಡೆಂಟ್ಸ್ ಆಯಿತು. ಸೊ ನಾವು ಕೂಡ ನಮ್ಮ ಸ್ಟಾಫ್ಗೆ ರೌಂಡ್ಸಲ್ಲಿ ಹಾಕಿದ್ದೀವಿ, ಹೈವೇಯಲ್ಲಿ ಸ್ಪೆಷಲಿ. ಲಾಸ್ಟ್ ಟೈಮ್ ಕೂಡ ವೀಲಿಂಗ್ ವಗೇರದ್ದು ಇನ್ಸಿಡೆಂಟ್ಸ್ ಆಯಿತು, ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ. ಇದೇ ಥರ ಈ ವರ್ಷ 26 ಜನವರಿಯಲ್ಲಿ ಇವತ್ತು ಬೆಳಿಗ್ಗೆ ನಮಗೆ ರೋಡಲ್ಲಿ ಹೈವೇಯಲ್ಲಿ ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಸುಮಾರು ಮಾಡಿಫೈಡ್ ಕಾರ್ಸ್ ಕಲರ್ ಚೇಂಜ್ ಮಾಡಿದ್ದಾರೆ ಮತ್ತು ಎಕ್ಸ್ಟ್ರಾ ಎಕ್ಸೆಸರೀಸ್ ಹಾಕಿದ್ದಾರೆ, ಇದು ಸೈಲೆನ್ಸರ್ಸ್ ಚೇಂಜ್ ಮಾಡಿದ್ದಾರೆ, ಡಿಫೆಕ್ಟಿವ್ ಸೈಲೆನ್ಸರ್ಸ್ ಹಾಕಿದ್ದಾರೆ. ಈ ಥರದ್ದು 8 ಕಾರ್ಸ್ ಸಿಕ್ಕಿದೆ ನಮಗೆ. ಸೊ ಈಗ ನಾವು ಚಿಕ್ಕಬಳ್ಳಾಪುರ ರೂರಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ 8 ಗಾಡಿಗೆ ಸೀಸ್ ಮಾಡ್ಕೊಂಡಿದ್ದೀವಿ. ಎಲ್ಲರ ಮೇಲೆ ನೆಗ್ಲಿಜೆಂಟ್ ರ್ಯಾಶ್ ಡ್ರೈವಿಂಗ್ದು ಮತ್ತು ಡೇಂಜರಸ್ ಆ್ಯಕ್ಟ್ದು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಗಾಡಿಗೆ ಸೀಸ್ ಮಾಡಿದ್ದೀವಿ. ಅದು ಎಲ್ಲ ಗಾಡಿದು ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಕೊಂಡು ಏನೇನು ಆಲ್ಟರ್ ಮಾಡಿದ್ದಾರೆ ಅದರ ಮೇಲೆ ಅದೇ ಥರ ಅವ್ರ ಮೇಲೆ ಒಂದು ಹೈ ಅಮೌಂಟ್ದು ಫೈನ್ ಹಾಕ್ತೀವಿ. ನೋಡಿ, ಅದು IMV ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ ಗಾಡಿದು. ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಕಲರ್ ಇದೆಯಾ, ಮೇಕ್ ಇದೆಯಾ, ಏನೇನು ಗಾಡಿಯಲ್ಲಿ ಎಕ್ಸೆಸರೀಸ್ ಇದೆಯಾ ಅದು ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಫ್ಯಾಕ್ಟ್ರಿಯಿಂದ ಗಾಡಿ ಹೇಗೆ ಬಂದಿದೆ, ನಿಮಗೆ ಡೀಲರ್ಶಿಪ್ಪಿಂದ ಹೇಗೆ ಸಿಕ್ಕಿದೆ ಅದೇ ಥರ ಗಾಡಿ ಇರಬೇಕು. ಸೊ ಅದು IMV ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಯಾವ ಕಲರ್ ಮೆನ್ಷನ್ ಮಾಡಿದ್ದಾರೆ, ಅದು ಆಲ್ಟರ್ ಮಾಡಿದ್ದಾರೆ ಅಥವಾ ಏನಾದರೂ ಸೈಲೆನ್ಸರ್ ವಗೇರೆ ಹಾಕಿದ್ದಾರೆ, IMV ಆ್ಯಕ್ಟ್ ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ನೋಡಿ, ಮತ್ತೆ ಇನ್ನೊಂದು ಇಶ್ಯೂ ಏನಿದೆಯಾ, ಈ ಥರ ಆಲ್ಟರ್ ಮಾಡ್ತಾರೆ, ಆಮೇಲೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಆ ಗಾಡಿಗೆ ಯೂಸ್ ಮಾಡ್ತಾರೆ, ಪೊಲೀಸ್ಗೆ ಡಿಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಕ್ರಮ ತಗೋಬೇಕು. ಇನ್ನು ಪೊಲೀಸರ ಪರಿಶೀಲನೆ ವೇಳೆ ಕಾರುಗಳ ಬಣ್ಣ, ಸೈಲೆನ್ಸರ್, ಬಾಡಿ, ಎಂಜಿನ್ಗಳನ್ನು ಮಾರ್ಪಡಿಸಿರೋದು ಬಯಲಾಗಿದೆ. ಸದ್ಯ ಕಾರುಗಳನ್ನು ಸೀಸ್ ಮಾಡಿರುವ ಸಂಚಾರಿ ಪೊಲೀಸರು ಅವುಗಳ ಮಾಲೀಕರಿಗೆ ಬುದ್ಧಿ ಕಲಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87626 9399. ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನ ನಮಗೆ ನೀಡಿ ಸರ್ವರಿಗೂ ಸಮಪಾಲು ಮತ್ತು ಸಮಾನತೆಯಿಂದ ಬದುಕುವ ಅವಕಾಶವನ್ನ ಕಲ್ಪಿಸಿದ್ದಾರೆಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು 76ನೇ ಗಣರಾಜ್ಯೋತ್ಸವ ಆಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ನಮ್ಮ ದೇಶ ವಿಜೃಂಭಣೆಯಿಂದ ಆಚರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ. 1950 ಜನವರಿ 26ರಂದು ಸಂವಿಧಾನ ಅಂಗೀಕೃತವಾಗಿ ಅಂದಿನಿಂದ ದೇಶದ ಎಲ್ಲಾ ಪ್ರಜೆಗಳಿಗೂ ಸ್ವಾತಂತ್ರ್ಯ ಬಂದಾಯಿತು. ಸಂವಿಧಾನವು ದೇಶದ ಅಭಿವೃದ್ಧಿಯಲ್ಲಿ, ಜನತೆಯ ಹಿತಾಸಕ್ತಿಯಲ್ಲಿ ರಕ್ಷಣೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಕೂಡ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತದ 2 ಪ್ರಮುಖವಾದಂಥ ಫೆಸ್ಟಿವಲ್ಸ್ ಹಬ್ಬಗಳಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಒಂದು, ಎರಡನೇದಾಗಿ ಗಣರಾಜ್ಯೋತ್ಸವ. ಇವೆರಡೂ ಕೂಡ ನಮ್ಮ ದೇಶ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳು. 1947 ಆಗಸ್ಟ್ 15ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ 1950 ಜನವರಿ 26ರಲ್ಲಿ ಬಂದಂಥ ಸಂವಿಧಾನದ ಆಚರಣೆ, ಗಣರಾಜ್ಯೋತ್ಸವ ದಿನ ನಮ್ಮ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಸ್ವಾತಂತ್ರ್ಯ ಬಂದಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಾಯಿತು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಆಯುಕ್ತೆ DM ಗೀತಾ, BEO KV ಶ್ರೀನಿವಾಸಮೂರ್ತಿ, ತಾಲೂಕು ಪಂಚಾಯಿತಿ EO GK ಹೊನ್ನಯ್ಯ, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ NR ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು.
ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಜಿಎನ್ಆರ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ ಸೇರಿದಂತೆ ಇನ್ನಿತರ ವಿಭಾಗಗಳಲ್ಲಿ ಪ್ರತಿಭಾ ಮೇಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಎನ್ಆರ್ ಸಂಸ್ಥೆಯ ಅಧ್ಯಕ್ಷರಾದ ಜಿಎನ್ಸಿ ರೆಡ್ಡಿ ಮಾತನಾಡಿ, ಇದೇ ಮೊದಲ ಬಾರಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನ ಅನಾವರಣ ಮಾಡುವುದಕ್ಕೆ ಒಂದು ವೇದಿಕೆ ಸೃಷ್ಟಿಸಿ ಜಿಎನ್ಆರ್ ಕಾರ್ನಿವಲ್ ಎಂಬ ಕಾರ್ಯಕ್ರಮ ಮಾಡಲಾಗಿದೆ. ಈ ದಿನ ನಮ್ಮ ಶಾಲೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಕ್ಕಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದರು. ನಾವು ಇದೇ ಮೊದಲ ಬಾರಿಗೆ ಒಂದು ಸ್ಟೂಡೆಂಟ್ಸ್ಗೆ ಅವರ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡೋ ಒಂದು ಅವಕಾಶ ಕೊಡೋ ವೇದಿಕೆ ಒಂದು ಸೃಷ್ಟಿ ಮಾಡಿ ಜಿಎನ್ಆರ್ ಕಾರ್ನಿವಲ್ ಅಂತ ಹೇಳಿ ಒಂದು ಮಾಡಿದ್ವಿ. ಇವತ್ತಿನ ದಿವಸನೇ ನಮ್ಮ ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಕೂಡ ಆಗಿದೆ ನಮ್ಮ ಶಾಲೆಯಲ್ಲಿ. ಮಕ್ಕಳು ಬಹಳಷ್ಟು ಜನ ಬಹಳ ಉತ್ಸಾಹದಿಂದ ಅದು ಭಾಗವಹಿಸಿದ್ದಾರೆ. ಪೇರೆಂಟ್ಸು, ನಮ್ಮ ಶಾಲೆ ಪೇರೆಂಟ್ಸು, ಈವನ್ ಬೇರೆ ಪಬ್ಲಿಕ್ ಕೂಡ ಬಹಳ ಜನ ಈಗಾಗಲೇ ಒಂದು 2,000 ಜನದವರೆಗೆ ಬಂದು ಹೋಗಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಭಾಳ ಒಳ್ಳೆಯ ಮಾತುಗಳು ಹೇಳಿದ್ದಾರೆ. ಮಕ್ಕಳ ಪ್ರತಿಭೆಯ ಅನಾವರಣದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ತುಂಬ ಜನ ಸಂತೋಷ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳೇ ನಮಗೆ ಏನು ತೋರಿಸ್ತಾ ಇದ್ದಾರೆ ಅಂದರೆ ಇಂಥ ಒಂದು ವೇದಿಕೆ ನಮಗೆ ಬೇಕು ಎಂಬತಕ್ಕಂಥ ವಿಚಾರ ನಮಗೆ ಗೊತ್ತಾಯಿತು. ಏಕೆಂದರೆ ನಮ್ಮಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಮೇಲಾಗಿ ನಮ್ಮದು CBSEಗೆ ಒಂದು ಅಫಿಲಿಯೇಟ್ ಆಗಿದೆ ಸ್ಕೂಲು. CBSE ಅಫಿಲಿಯೇಷನ್ ಸ್ಕೂಲ್ ಅಂದರೆ ಯಾವತ್ತೂ ಕೂಡ ಅದಕ್ಕೆ ಒಂದು ಪ್ರತ್ಯೇಕತೆ ಇರುತ್ತೆ. ಮಕ್ಕಳಲ್ಲಿರ್ತಕ್ಕಂಥ ಆಂತರಿಕ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಅವಕಾಶವನ್ನು ಆದಷ್ಟು ನಾವು ಅಂದರೆ ಆಡಳಿತ ಮಂಡಳಿ ಮತ್ತು ಶಾಲೆ ಅದಕ್ಕೆ ಸಂಯುಕ್ತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರಬೇಕು. ಕಾರ್ಯಕ್ರಮದಲ್ಲಿ ಶಾಲೆಯ 1,700 ಮಕ್ಕಳು ಹಾಗೂ ಸುಮಾರು 2,000 ಮಂದಿ ಪೋಷಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೇ ವೇಳೆ ವೈಸ್ ಪ್ರಿನ್ಸಿಪಲ್ ತ್ಯಾಗರಾಜ್, ಶಾಲೆಯ ವ್ಯವಸ್ಥಾಪಕರಾದ ಮಧುಸೂದನ್, ಶಿಕ್ಷಕರಾದ ವಿನುತಾ, ಕಾವ್ಯ, ಮೆಹತಾಜ್, ಸೌಮ್ಯ, ಲಾವಣ್ಯ, ಲಲಿತಮ್ಮ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಪರಿಪಾಲನೆ ಮಾಡಿ ಗೌರವ ಸಲ್ಲಿಸುವ ತಂಡಕ್ಕೆ ಅಭಿನಂದನೆಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಧ್ವಜಾರೋಹಣೆ ಮಾಡುವ ಮೂಲಕ ಚಾಲನೆ ನೀಡಿ 25 ತುಕಡಿಗಳ ಪಥಸಂಚಲನ ಸ್ವೀಕರಿಸಿ ಧ್ವಜವಂದನೆ ಮಾಡಿದ ತುಕಡಿಗಳು ಎಲ್ಲರ ಗಮನ ಸೆಳೆದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಜವಾಹರಲಾಲ್ ನೆಹರು ಅವರು ಹೇಳಿದ ಹಾಗೆ ಭಾರತ ಹಲವು ಸಂಸ್ಕೃತಿ, ಧರ್ಮ, ಭಾಷೆ, ಪ್ರಾದೇಶಿಕತೆ ಇದ್ದರೂ ನಾವೆಲ್ಲ ಏಕತೆಯನ್ನ ಕಂಡಿದ್ದೇವೆ. ಭಾರತ ಸದೃಢವಾಗಿ ಬೆಳೆದಿದೆ. ಪ್ರಪಂಚದ ಭೂಪಟದಲ್ಲಿ ತನ್ನನ್ನು ತಾನು ಹೆಮ್ಮೆಯಿಂದ ಗುರುತಿಸಿಕೊಂಡಿದೆ. ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ನಿಂತು ಬೀಗುತ್ತಿದೆ ಎಂದು ನಾವು ಹೆಮ್ಮೆಯಿಂದ ಹೇಳಬಹುದು ಎಂದರು. ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ನಿಂತು ಬೀಗುತ್ತಿರುವುದು ನಮ್ಮ ಹೆಮ್ಮೆ ಅಂತ ಹೇಳಬಹುದು. ಆಶಯ ಭದ್ರ ಬುನಾದಿಯ ಮೇಲೆ ನಮ್ಮ ನಾಡನ್ನು ಕಟ್ಟಿ ಬೆಳೆಸಿರುವ ಕೆಲಸವನ್ನು ನಮ್ಮ ಸರ್ಕಾರ ಚಾಚು ತಪ್ಪದೆ ನಡೆಸಿದೆ ಬಂದಿದೆ. ನಮ್ಮ ಸರ್ಕಾರ ಸುಭದ್ರವಾಗಿದ್ದು ನಾಡಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಶಿವಕುಮಾರವರು, ಉಪಮುಖ್ಯಮಂತ್ರಿಗಳು ಇವರುಗಳ ಸಾರಥ್ಯದಲ್ಲಿ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳಾದ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ, ಯುವ ನಿಧಿಗಳನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸುವ ಮೂಲಕ ನಮ್ಮ ರಾಜ್ಯದ ಹಲವು ರಾಜ್ಯಗಳಿಗೆ ಮಾದರಿಯಾಗಿದೆ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 2013ರಲ್ಲಿ ಮೊಟ್ಟ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗ ಸಿದ್ದರಾಮಯ್ಯನವರು ಅದೇ ದಿನ ಒಂದೇ ಒಂದು ಗಂಟೆಯಲ್ಲಿ ಪ್ರಮಾಣ ವಚನ ತೆಗೆದುಕೊಂಡ ನಂತರ ಅವರು ಘೋಷಣೆ ಮಾಡಿದ್ದು ಮುಖ್ಯವಾದಂಥದ್ದು ಅನ್ನಭಾಗ್ಯದ ಕಾರ್ಯಕ್ರಮ. ಅದನ್ನು 2ನೇ ಸಾರಿ ಮುಖ್ಯಮಂತ್ರಿ ಆದಾಗ ನಾವು 10 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಅದರಂತೆ ನುಡಿದಂತೆ ನಡೆದು 10 kg ಆಗದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೂಡ ಆಗದೇ ಇದ್ದ ಕಾರಣ ನಾವು ಅದಕ್ಕೆ ಬದಲು ಹಣವನ್ನು DBT ಮುಖಾಂತರ
ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಧ, ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ, ಬೈಯಪ್ಪ, ಅಧ್ಯಕ್ಷ ಶಾಂತಕುಮಾರ್, ಸದಸ್ಯರಾದ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.